ಡೋರ್ ಓಪನ್ ಮಾಡೋದಕ್ಕೆ ಎಷ್ಟೊತ್ತು ಬೇಕು? ಸ್ಟವ್ ಮೇಲೆ ಹಾಲಿಟ್ಟಿದ್ದೆ. ಹೌದಾ? ಊಟ ಮಾಡ್ತೀರಾ? ಬೇಕಾಗಿಲ್ಲ. ಏಯ್, ಬರ್ತಾ ಇದ್ದೀನಿ. ಏನದು? ಹಾಲು ಕುಡಿ. ಚಿಯರ್ಸ್. ಮಲಕ್ಕೋ. ಮಲಕ್ಕೋ. ಏನಂದ್ರೆ ಬೆಳಗ್ಗೆ ಮಾತಾಡೋಣ. ಮಲ್ಕೋ. ನಿಮ್ ಪಾರ್ಟ್ನರ್ ಜೊತೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ವಾ? ನಿಮ್ಮ ದಾಂಪತ್ಯ ಜೀವನದಲ್ಲಿ ಅಸಂತೃಪ್ತಿ ಇದೆಯಾ? ಹಾಗಾದ್ರೆ ನೀವು ಮಾಡ್ಬೇಕಾಗಿರೋದು ಮಾನಸಿಕ ಸಮರ ಅಲ್ಲ, ನಿಮ್ಮ ಪಾರ್ಟ್ನರ್ ಜೊತೆ ಮಾತಾಡ್ಬೇಕು. ಹಾಗ್ ಮಾತಾಡೋದ್ರಿಂದ ತುಂಬಾ ಸಮಸ್ಯೆಗಳಿಗೆ ಪರಿಹಾರ ಸಿಗತ್ತೆ. ನಿಂದೇನ್ ಹೋಗುತ್ತೆ? ಏನೇನೋ ಹೇಳ್ತೀಯ. ನಾನ್ ಪ್ಲೇಸಲ್ಲಿ ಇದ್ದಿದ್ರೆ ನಿಂಗೆಲ್ಲ ಗೊತ್ತಾಗ್ತಿತ್ತು. ಹೇಳ್ಬೇಕಂತ ಹೋಗ್ ಮಾತಾಡು. ಹಾಯ್, ದಿಸ್ ಇಸ್ ಬಾಬಿ. ಮಾರ್ನಿಂಗ್ ಹಾಲ್ ಟಿಕೆಟ್ ಕೊಟ್ಟಿದ್ನಲ್ವಾ? ಹಾಯ್, ಥ್ಯಾಂಕ್ಸ್. ಮಾರ್ನಿಂಗ್ ತುಂಬಾನೇ ಹೆಲ್ಪ್ ಮಾಡಿದ್ರಿ. ಕಾಫಿ ಎಕ್ಸ್ಪೆಕ್ಟ್ ಮಾಡಿದ್ರೆ ಥ್ಯಾಂಕ್ಸ್ ಹೇಳಿ ಮುಗಿಸ್ಬಿಟ್ರಾ? ಎಕ್ಸಾಮ್ ಆಗಿದ ತಕ್ಷಣ ನಿಮ್ಮನ್ನ ಹುಡುಕಾಡ್ದೆ, ಆದ್ರೆ ಎಲ್ಲೂ ಕಾಣಿಸ್ಲೇ ಇಲ್ಲ. ಹಾಗಾದ್ರೆ ನಾಳೆ? ಕಷ್ಟ. ಎಕ್ಸಾಮ್ಸ್ ಆದ್ಮೇಲೆ ನಾನೆಲ್ಲೂ ಅಲ್ಲಾಡಕ್ಕೆ ಆಗಲ್ಲ. ಯಾಕೆ ಫೇಸ್ನ ಡಲ್ ಮಾಡ್ಕೋತಾ ಇದ್ದೀರಾ? ಒಂದು ಬ್ಯೂಟಿಫುಲ್ ಹುಡುಗಿ ಜೊತೆ ಕಾಫಿಗೆ ಹೋಗೋ ಚಾನ್ಸ್ ಮಿಸ್ ಆಯ್ತಲ್ವಾ? ನಿಮಗೆ ಮದುವೆ ಆಗಿದೆ ಅಲ್ವಾ? ಇನ್ನು ಮಲಗಿಲ್ವಾ? ಮದ್ವೆಗೂ ನಿದ್ದೆಗೂ ಏನ್ ಸಂಬಂಧ? ಅಂದ್ರೆ ನೀವು ಫೀಲಿಂಗ್ ಲೋನ್ಲಿ ಅನ್ನಿ. ಏನ್ ರೀಪ್ಲೇನೆ ಬರ್ಲಿಲ್ವಲ್ಲ? ಹಲೋ, ಇದೀರಾ? ಹಾ, ನನ್ ಗಂಡ ಡ್ಯೂಟಿಗೆ ಹೋಗಿದ್ದಾರೆ, ಇನ್ನೂ ಬಂದಿಲ್ಲ. ಓ, ನೀವು ಎಕ್ಸಾಮ್ ಬರೀತಿರೋದು ನಿಮ್ಮ ಹಸ್ಬೆಂಡಿಗೆ ಗೊತ್ತಿಲ್ಲ ಅಲ್ವಾ? ನಿಮಗೆ ಹೇಗೆ ಗೊತ್ತು? ಮಾರ್ನಿಂಗ್ ಗಂಟೆ ಬಡದ್ನಲ್ವಾ? ಅದ್ ಸರಿ, ನಿಮ್ದು ಯಾವ ಊರು? ನಿಮ್ ಏಜ್? ರಾಂಗ್ ಕ್ವೆಶ್ಚನ್. ಮತ್ತೆ ಏನ್ ಮತ್ತೆ ನಿಮ್ ಫೋನ್ ನಂಬರ್? ಯಾವನ ತರ್ಲೆ ಅನ್ಸತ್ತೆ. ಹಲೋ, ಹೇಳ್ರಿ. ಏನೇ, ರಾತ್ರಿ ನನಗೆ ಸ್ವಲ್ಪ ನೈಟ್ ಡ್ಯೂಟಿ ಬಿದ್ದಿದೆ. ಇವತ್ತು ರಾತ್ರಿ ನಾನು ಬರಲ್ಲ, ಹುಷಾರಾಗಿ ಮಲ್ಕೋ. ಓಕೆ ರೀ. ಸರಿ, ಇಡ್ತೀನಿ.
ನಿಮ್ಮ ಹಸ್ಬೆಂಡ್ ರೊಮ್ಯಾಂಟಿಕಾ? ನಿನಗೆ ಗೊತ್ತು? ನಿನ್ನ ಹಸ್ಬೆಂಡ್ ರೊಮ್ಯಾಂಟಿಕಾ? ನಿನಗೆ ಗೊತ್ತು? ಇವತ್ತು ನನ್ನ ಗಂಡ ರೊಮ್ಯಾಂಟಿಕ್ ಇದ್ದಾರೋ ಇಲ್ವೋ ಅನ್ನೋದನ್ನ ನಾನು ತಿಳ್ಕೊಬೇಕು ಅಂತಿದ್ದೀನಿ. ಎಸ್. ಏನಿದು? ಅದು ಪರ್ಮಿಷನ್ ತಗೊಳ್ದೆ ಮುಟ್ತಾ ಇದ್ದೀರಾ? ಸಾರಿ. ಅಂದ್ರೆ ಪರ್ಮಿಷನ್ ತಗೊಂಡ್ಮೇಲೆ ಮಾಡ್ತೀರಾ? ಒಂದ್ ನಿಮಿಷ. ನನ್ನ ಗಂಡ ಇವಾಗ ಫೋನ್ ಮಾಡ್ತಾರೆ ನೋಡು. ಹಲೋ, ಹೇಳ್ರಿ. ಏನ್ ಮಾಡ್ತಾ ಇದೀಯಾ? ಬೋರ್ ಆಗ್ತಿತ್ತು, ಟಿವಿ ನೋಡ್ತಾ ಇದ್ದೀನಿ. ಎಲ್ಲ ನೋಡಿರೋ ಸಿನಿಮಾಗಳೇ. ಈ ಟಿವಿಲಿ ರಾಮಚಾರಿ, ಸುವರ್ಣಲ್ಲಿ ಚಕ್ರವ್ಯೂಹ, ಉದಯ ಟಿವಿಯಲ್ಲಿ ರಾಜ್ಕುಮಾರ. ಅಂತ ಸಿನಿಮಾಗಳು ನಿನ್ಗೆ ಇಷ್ಟ ಆಗಲ್ಲ ತಾನೆ? ನಾನು ಒಬ್ಳೇ ಇದ್ದೀನಲ್ವಾ, ಬೋರ್ ಹೊಡಿತಾ ಇತ್ತು. ನೀವ್ ಬೇಗ ಬಂದ್ಬಿಡ್ತೀರಾ ಅಲ್ವಾ? 10 ನಿಮಿಷದಲ್ಲಿ ಬರ್ತೀನಿ ಕಣ. ಏನು? 10 ನಿಮಿಷದಲ್ಲಿ ಬರ್ತಿದ್ದೀನಿ ಕಣ. ಓಕೆ ರೀ. ನನ್ ಗಂಡ 10 ಗಂಟೆವರೆಗೂ ಬರೋದಿಲ್ವಂತೆ. ನಂಗೆ ಹೊಡಿತ್ಯಾ? ಅಮ್ಮ, ಏನಾಯ್ತು ಇದಕ್ಕೆ? ಲೈಟು. ಓಕೆ. ನನ್ ಗಂಡ ಬರಲ್ಲ ಅಂತ ಹೇಳ್ದೆ. ನನಗೇನ್ ಗೊತ್ತೋ? ಬೈಕ್ ಸೌಂಡ್ ಬರಲೇ ಇಲ್ಲ. ಲೇ, ಈ ಟೈಮಲ್ಲಿ ಎಂತ ಪ್ರಶ್ನೆ ಕೇಳ್ತಿದ್ಯೋ? ನಮ್ಮಿಬ್ರು ಹೀಗ್ ನೋಡಿದ್ರೆ ಬಾರಿಸ್ಬಿಡ್ತಾರೆ, ತದಕ್ ಬಿಡ್ತಾರೆ. ಹೋಗೋ ಹೋಗೋ, ಬೇಗ ಹೋಗೋ. ಹೋಗೋ ಬೇಗ, ಹೋಗೋ ಬೇಗ, ಹೋಗೋ. ಎಲ್ಲೋ ಒಂದ್ ಕಡೆ ತೊಲಗೋ, ಹೋಗೋ. ಹಾ, ಬರ್ತಾ ಇದೀನಿ. ಅಯ್ಯೋ, ಹೋಗೋ ಹೋಗೋ. ಏನ್ ಹೇಳ್ತಾ ಇದ್ದಾರೆ ಅವರು? ನಾನೇನ್ ಹೇಳಿಲ್ಲ ರೀ. ಹಾ, ನಿಜವಾಗ್ಲೂ ನಾನೇನು ಹೇಳಿಲ್ಲ ರೀ. ನನಗ್ ಪೈಲ್ಸ್ ಅಂತ ಹೇಳಿದ್ಯಲ್ವಾ? ಈ ಜೀವನಕ್ಕೆಷ್ಟು ಬೆಂಕಿ ಹಾಕ. ನಿಮಗೆ ಹೆಣ್ಮಕ್ಳಿಗೆ 1 ಗಂಟೆ ಟೈಮ್ ಕೊಟ್ರೆ ಸಾಕು, ಬಾತ್ರೂಮಿಂದ ಬೆಡ್ರೂಮ್ವರೆಗೂ ಎಲ್ಲ ಮಾತಾಡ್ಬಿಡ್ತೀರಾ. ಸ್ಟೇಷನ್ಗೆ ಹೋಗ್ತಾ ಇದ್ದೀರಾ? ಇಲ್ಲ, ನಾಳೆ ಅರ್ಲಿ ಮಾರ್ನಿಂಗ್ ಹೋಗ್ತಾ ಇದ್ದೀರಾ? ಇನ್ನು 3 ದಿನ ಸ್ಟೇಷನ್ ಅಲ್ಲಿ ಕೆಲ್ಸಾನೇ ಇಲ್ಲ. 3 ದಿನನಾ? ಏನಕ್ಕೆ ಆ ಶಾಕು? ಸರ್ಪ್ರೈಸ್ ರೀ, ಸರ್ಪ್ರೈಸ್ಡ್. ಗಂಡನ ಹೊರಗ್ ಕಳ್ಸಿ ಇನ್ನೊಬ್ಬ ಗಂಡನ ಬಾತ್ರೂಮ್ ಅಲ್ಲಿ ಮುಚ್ಚಿಡಿರೋದು ನಮಗ್ ಗೊತ್ತಿಲ್ಲ ಅನ್ಕೊಂಡಿದ್ಯಾ?
ಹಾಗೇನಿಲ್ಲ ಅತ್ತೆ, ಮೊನ್ನೆ ಊಟ ಟೈಮಲ್ಲಿ ಊಟ ಬಡಿಸಿಲ್ಲ ಅಂತ ನೀವು ಬೈದ್ರಿ, ಮತ್ತೆ ಟೀ ಟೈಮಲ್ಲಿ ಟೀ ಕೊಡ್ಲಿಲ್ಲ ಅಂತ ಬೈದ್ರಿ. ಆದ್ರೆ ಈಗ ನಿದ್ದೆ ಟೈಮ್ ಬಂತು, ನಿದ್ದೆ ಮಾಡ್ತೀರಂತ ಕೇಳಿದೆ ಅಷ್ಟೇ. ನಾನು ಯಾವ ತಪ್ಪು ಮಾಡಿಲ್ಲ ಅತ್ತೆ. ಏನು ಬರಿಗೈಲ್ ಬಂದ್ಬಿಟ್ಟಿದ್ಯಾ? ಕಾಫಿಗೆ ಶುಗರ್ ಎಷ್ಟು ಹಾಕ್ಬೇಕು ಅಂತ ಕೇಳ್ಕೊಂಡು ಹೋಗೋಣ ಅಂತ ಬಂದೆ. ನನಗ್ 3 ಸ್ಪೂನು, ನಮ್ಮತ್ತೆಗೆ 2 ಸ್ಪೂನು, ಅವ್ರತ್ತೆಗೆ 1 ಸ್ಪೂನು. ನಿಲ್ಸೆ, ಈ ನಿನ್ ನಾಟಕಗಳೆಲ್ಲ ನನಗ್ ಚೆನ್ನಾಗ್ ಗೊತ್ತಿದೆ. ಟಿವಿಲಿ ಡೈಲಾಗ್ಗೆ ಇವಳು ಗಾಬರಿ ಆಗ್ತಿದ್ದಾಳೆ ಅಂದ್ರೆ ಖಂಡಿತವಾಗ್ಲೂ ಬಾತ್ರೂಮ್ ಅಲ್ಲಿ ಯಾರೋ ಇದಾರೆ. ನನಗ್ ಡೌಟ್. ನಿನ್ ತಲೆ, ನಾನು ಹೇಳಿದ್ದೆ ಕರೆಕ್ಟು. ನಿಮ್ಗೆ ಹೇಗ್ ಗೊತ್ತು? ಎಕ್ಸ್ಪೀರಿಯನ್ಸ್. ಪಾಪ ಮಾವಯ್ಯ. ನಗ್ತಿರೇನ್ರೆ ಮಳ್ಳಿರ? ಅಷ್ಟಕ್ಕೂ ಅವ್ನ್ ಎಲ್ಲಿದ್ದಾನಂತ ಹೇಗ್ ಕಂಡಿಡಿಯೋದು ಅಂತ ಹೇಳಿ. ಈಗ ನಾನು ಬಾತ್ರೂಮ್ಗೆ ಹೋಗ್ಬೇಕು ಅಂತ ಕೇಳ್ತೀನಿ. ಅವಳು ಓಕೆ ಅಂದ್ಬಿಟ್ರೆ ಅವಾಗ ಯಾರು ಇಲ್ಲ ಅಂತ, ಅಂತೇನಾದ್ರೂ ರಾಗ ಎಳೆದ್ಲು ಅಂದ್ರೆ ಖಂಡಿತ ಯಾರೋ ಇದಾರೆ ಅಂತಾನೆ. ಓಕೆ, ಬರ್ತಿದ್ದಾಳೆ. ತಗೊಳ್ಳಿ. ಬಾತ್ರೂಮ್ ಎಲ್ಲಿದೆ ಅಂತ ತೋರ್ಸು. ಶುಗರ್ ಅಲ್ವಾ, ಗಂಟೆಗೂ ಹೋಗ್ಬೇಕಾಗತ್ತೆ. ತಪ್ಪು ಮಾಡ್ದೆ ಶ್ರೀದೇವಿ, ಇನ್ಮೇಲೆ ನನ್ನಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ಡಬ್ಬಾ ಸೀರಿಯಲ್ಗಳು ನಮ್ಮನ್ ಪ್ರಶಾಂತವಾಗಿರಕ್ಕೆ ಬಿಡಲ್ವೇ? ಹೌದು. ನೀನ್ ತೋರ್ಸ್ ಬಾಮ್ಮ. ಅಲ್ಲ, ಈ ಬಾತ್ರೂಮು ಯಾಕೋ ಸ್ವಲ್ಪ ಜಾರುತ್ತೆ. ನೀವ್ ಆಚೆ ಹೋಗಿ, ಅಲ್ಲೊಂದ್ ಬಾತ್ರೂಮ್ ಇದೆ. ಆಚೆ ಸೀನು ಮನುಷ್ಯರ್ ನೋಡಿದ್ಯಾ ಹೆಂಗಿದ್ದಾರೆ? ಹೊಡೆದ್ಬಿಟ್ರೆ, ಕೊಚ್ಚ ಹಾಕಿದ್ರೆ, ಸಾಯಿಸ್ಬಿಟ್ರೆ ನನಗ್ ತುಂಬಾ ಭಯ ಆಗತ್ತಮ್ಮ. ಬಾ ತೋರ್ಸಮ್ಮ. ಹಬ್ಬಾ, ಹೋಗ್ ಕೆಲ್ಸ ನೋಡ್ಕೊಮ್ಮ. ಇದಾನ ಬಾತ್ರೂಮ್ ಅಲ್ಲಿ ಒಂದ್ ದೊಡ್ಡ ಪೆಟ್ಟಿಗೆ ಬಿಟ್ರೆ ಇನ್ಯಾರು ಇಲ್ಲ. ಹಾಗಾದ್ರೆ ಖಂಡಿತ ಆ ಪೆಟ್ಟಿಗೆಲ್ಲೇ ಇರ್ತಾನೆ. ನನಗ್ ಡೌಟು. ನಿನ್ ಮುಖ ಡೌಟು. ಖಂಡಿತ ಅದೇ ಪೆಟ್ಟಿಗೆಲಿ ಇರ್ತಾನೆ. ಅಷ್ಟ್ ಕರೆಕ್ಟ್ ಆಗಿ ಹೇಗೆ ಹೇಳ್ತೀಯಾ? ಎಕ್ಸ್ಪೀರಿಯನ್ಸ್. ಪಾಪ ಮಾವ. ನಿನ್ ತಲೆ ನಕ್ಕಿದ್ ಸಾಕು. ನೆಕ್ಸ್ಟ್ ಪ್ಲಾನ್ ಏನು ಅಂತ ಯೋಚನೆ ಮಾಡಿ. ಅಲ್ಲಿ ಕೂತ್ಕೊಂಡಿರೋ ಬದ್ಲು ಆಟ ಆಡ್ಬೋದಲ್ಲ ನೀವು? ಏನ್ ಆಡ್ಕೋಬೇಕಮ್ಮ? ಕಳ್ಳ ಪೊಲೀಸ್ ಆಡ್ರೋ. ಆಡ್ಕೊಳ್ಳಿ. ಬನ್ನಿ ಆಡೋಣ ಬನ್ನಿ. ಅಯ್ಯೋ, ಅವ್ರ ಕಳ್ಳ ಪೊಲೀಸ್ ಆಡಿದ್ರೆ ನಿನಗೇನಮ್ಮ? ಬಾ ಕೂತ್ಕೋ. ಬನ್ನಿ. ಬಾ ಕೂತ್ಕೊಮ್ಮ. ಕೂತ್ಕೊಳ್ಳೆಲ್ಲ ಆಟ ಆಡ್ಕೋತಾರೆ. ಕೂತ್ಕೋ. 7, 8, 9, 10 ಎಲ್ಲರೂ ಬಚ್ಚಿಟ್ಕೊಳ್ಳಿ, ಬರ್ತಿದ್ದೀನಿ. ಏನಾಯ್ತು? ಕಳ್ಳ ಸಿಕ್ತಿಲ್ಲ. ನಾನ್ ಕೇಳಿದ್ರೆ ನಾನ್ ಸಹಾಯ ಮಾಡ್ತೀನಲ್ವಾ? ಅಡ್ಗೆ ಮನೇಲಿ ಹೋಗಿ ನೋಡು. ಓಕೆ. ಅಲ್ಲಿ ಯಾರೂ ಇಲ್ಲ. ಹೋಗಿ ಸ್ಟೋರ್ ರೂಮ್ ಅಲ್ಲಿ ನೋಡು ಪುಟ್ಟ. ಅಲ್ಲೂ ಯಾರೂ ಇಲ್ಲ. ಬೆಡ್ರೂಮ್ ಅಲ್ಲಿ ನೋಡು. ಓಕೆ. ಏನಮ್ಮ ತಣ್ಣಗಿದ್ರು ನಿನಗ್ ಬೆವರು ಬರ್ತಿದ್ಯಲ್ಲ? ಸಿಕ್ಕಿದ್ರು. ಇನ್ನ ಇಬ್ರು ಸಿಗ್ಲಿಲ್ಲ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗಾಡಿ ಬೀಗ ತಗೊಂಡ್ ಬಾರ. ಬಾಗ್ಲಾಕೋ. ಹೇಳಿ. ನೀವು ಮೊನ್ನೆ ರೆಡ್ ಕಲರ್ ಸ್ಯಾರಿಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ರಿ.
ಎಸ್. ಬಂದಿದ್ ಹೆಂಗಸ್ರೇ ಅಲ್ಲ, ಯಾಕೆ ಹಿಂಗ್ ಗಾಬರಿ ಆಗ್ತಿದ್ದಾಳೆ? ಏನೋ ಏ ಹುಡುಗಿ, ಮನೆಗ್ ಬಂದವ್ರಿಗೆ ಹಾಲೋ ನೀರೋ ಕೊಟ್ಟು ಮರ್ಯಾದೆ ಮಾಡೋದ್ ಗೊತ್ತಿಲ್ವಾ? ಕುಡಿಯಕ್ಕೇನಾದ್ರೂ ತಂದ್ಕೊಡ್ಲಾ? ದುರು ಅಂತ ಹಿಂಗ್ ನೋಡೋದ್ ಬಿಟ್ಟು ಏನ್ ಬೇಕು ಅಂತ ಕೇಳ್ಬೋದಲ್ವಾ? ಹಂಗ್ ನೋಡೋದ್ ಬಿಟ್ ನೀನೇ ಹೇಳ್ಬೋದಲ್ಲ. ನನಗ್ ಜ್ಯೂಸು, ನಮ್ಮ ಅತ್ತೆಗ್ ಬೂಸ್ಟ್, ಅವ್ರ ಅತ್ತೆಗೆ ಕಾಫಿ. ಏ ಹುಡುಗಿ, ವರ್ಸೆಲ್ ಕರೆಕ್ಟ್ ಆಗಿ ಹೇಳೋ. ಇವ್ರ ಅತ್ತೆಗೆ ಕಾಫಿ, ನಮ್ಮ ಅತ್ತೆಗೆ ಬೂಸ್ಟ್, ನನ್ಗೆ ಜ್ಯೂಸ್. ಸರಿ ತಂದ್ಕೊಡ್ತೀನಿ. ಇವನ್ ಬೇರೆ ನನ್ ಪ್ರಾಣ ತೆಗ್ಯಕ್ಕೆ. ಇವಾಗ ನನ್ನ ಪರಿಸ್ಥಿತಿ ಏನ್ರಿ? ನನ್ ಗಂಡ ಈಗ ತಾನೇ ಆಚೆ ಹೋಗಿದ್ದಾನೆ. ಹಾಗಾದ್ರೆ ನಾನು ಹೊರ ಕಳಿಸ್ಬಿಡು. ಅಯ್ಯೋ ಇರೋ ಹೋದ್ಯ ಪಿಶಾಚಿ ಅಂದ್ರೆ ಬಂದ್ಯ ಗವಾಕ್ಷಿನೋ ಹಾಗೆ 5-6 ಜನ ಮನೆಗ್ ಬಕ್ಕರ್ಸ್ಕೊಂಡಿದಾರೋ. ಟೈಮ್ ನೋಡ್ಕೊಂಡು ಡೋರ್ ಓಪನ್ ಮಾಡ್ತೀನಿ, ವೇಟ್ ಮಾಡು. ಸರ್ ಪ್ಲೀಸ್ ಸರ್. ಅಮ್ಮ ತಲೆ ತಿನ್ಬೇಡ. ಹಾಲ್ ಟಿಕೆಟ್ ಇಲ್ದಲ್ಲಿ ಎಕ್ಸಾಮ್ ಬರೆಯೋಕ್ಕಾಗಲ್ಲ. ಪ್ಲೀಸ್ ಸರ್, ನನ್ನ ಮಾತು ಅಮ್ಮ ಎಷ್ಟು ಸತಿ ಹೇಳೋದು, ಹಾಲ್ ಟಿಕೆಟ್ ಇಲ್ದಲ್ಲಿ ಎಕ್ಸಾಮ್ ಬರೆಯೋದಕ್ಕಾಗಲ್ಲ. ಆಗಲ್ಲ. ಹಲೋ, ಎಲ್ಲಿಂದ ಬರ್ತಿರೋ ನಮ್ ಪ್ರಾಣ ಇಂಡಕ್ಕೆ? ಏನ್ ಮಾಡ್ಲಿ? ಹಲೋ ಹೇಳಿ. ಎಲ್ಲಿದ್ಯಾ? ಅದು ಅದು ದೇವಸ್ಥಾನಕ್ಕೆ ಬಂದಿದ್ದೀನಿ. ಈ ಟೈಮಿಗೆ ದೇವಸ್ಥಾನ ಏನು? ಅದು ವ್ರತ ಮಾಡ್ತಾ ಇದ್ದೀನಿ, ಅದಕ್ಕೆ ಅಂತಾನೆ ಬಂದೆ. ಅದಕ್ಕೆ ಹಾ ಓಕೆ, ಪೂಜೆ ಮಾಡ್ತೀರೋ ಹಾಗಿದೆ. ನಾನು ಆಮೇಲೆ ಮಾಡ್ತೀನಿ. ಸರಿ ಆಯ್ತು. ತುಂಬಾ ಥ್ಯಾಂಕ್ಸ್ ರೀ. ನೀವು ನನಗೆ ಇನ್ನೊಂದು ಥ್ಯಾಂಕ್ಸ್ ಹೇಳಬೇಕು. ಯಾಕೆ? ನಿಮ್ಮ ಹಾಲ್ ಟಿಕೆಟ್. ಓಹ್ ಮೈ ಗಾಡ್, ನೀವು ಮಾಡಿದ್ದು ಮಾಮೂಲಿ ಹೆಲ್ಪ್ ಅಲ್ಲ. ಥ್ಯಾಂಕ್ ಯು ಸೋ ಮಚ್. ನಮ್ ಕಾಲೇಜಲ್ಲಿ ಎಷ್ಟು ಜನ ಹುಡುಗಿರಿದಾರೋ. ಹೋಗಿ ಹೋಗಿ ಪ್ರಿನ್ಸಿಪಲ್ ಮಗಳಿಗೆ ಕಾಳಾಕಿದ್ಯಾ. ನನ್ ಪ್ರಾಜೆಕ್ಟ್ ಬಿಸ್ಕೆಟ್ ಆದ್ರೆ ಬಂದಿರೋ ಕೆಲ್ಸಾನು ಹೋಗುತ್ತೆ. ಹುಡುಗಿ ಅಲ್ಲ ಕಣ್ರೋ, ಹುಡುಗಿ ಆಂಟಿ ಆಗೋ ಏಜಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾರಲ್ಲ. ಹೋಗೋ ನಿಮ್ಮ ಅಯ್ಯನ್, ಇಲ್ಲಿ ಬಾಲ್ಸ್ ಬ್ರೇಕ್ ಡ್ಯಾನ್ಸ್ ಆಡ್ತಿದ್ರು ಹುಡುಗಿ ಅಂತೀಯಲ್ಲೋ. ನೀನು ಅಪ್ಪಣ್ಣನ್ ಫ್ಯಾನ್ ಹೇಗದು? ಆದ್ರೂ ಪ್ರಾಜೆಕ್ಟ್ ವರ್ಕ್ ಮಾಡೋದಕ್ಕೆ ನಮ್ ಬಾಬಿ ಇದೇನಲ್ಲ, ನೀನು ಜೈ ಪವರ್ ಸ್ಟಾರ್ ಅಂತ ರಿಲ್ಯಾಕ್ಸ್ ಆಗು. ಪ್ರಾಜೆಕ್ಟ್ ಸಬ್ಮಿಟ್ ಮಾಡಕ್ ಹತ್ರ ಆಗ್ತಿದೆ ಕಣೋ. ನೀನೀಗ ಹೆಲ್ತ್ ಹಾಳು ಮಾಡ್ಕೊಂಡ್ರೆ ನಿನ್ನ ಬಿಟ್ರೆ ನಮಗೆ ಯಾರಿದಾರೋ. ಫೋಕಸ್ ಎಲ್ಲ ಪ್ರಾಜೆಕ್ಟ್ ಮೇಲೆ ಇಡು. ಸ್ಟಾರ್ಟ್ ಮಾಡು. ಬೆಳಿಗ್ಗೆ ಅಷ್ಟೊತ್ತಿಗೆ ಬರ್ದ್ಬಿಡು ಪ್ಲೀಸು. ಓಕೆನಾ? ಚಿಯರ್ಸ್. ಚಿಯರ್ಸ್. ಸರಿ ಕಣ್ರೋ.